ತಗೊಂಡಿದ್ದಾರೆ. ಹಿಂಗೆ ಕೆಲಸ ಮಾಡಿದವ್ರ ಹಿಂಗೆ ಕಾರ್ ತಗೊಂಡಿದ್ದಾರೆ. 100% ಅದನ್ನು ನೀವು ಕಣ್ಣಾರೆ ನೋಡಿರೋದ್ರಿಂದ ನಾನು ಅದಕ್ಕೆ ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಕಂಪ್ನಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ. ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಒಂದು ಒಳ್ಳೆ ಮಿಷನ್ ಇಟ್ಕೊಂಡು ಈ ಒಂದು ಕಂಪನಿಯನ್ನು 2022 ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ತುಂಬಾನೇ ಕನಸುಗಳನ್ನ ಇಟ್ಕೊಂಡು ಅವತ್ತು ಸಯ್ಯದ್ ಸರ್ ನಮ್ಮನ್ನ ಕಾಣ್ಲಿಕ್ಕೆ ಬಂದ್ರು. ಸೊ ಅವ್ರ ಕಣ್ಣಲ್ಲಿ ಕಾಣ್ತಾ ಇರೋದು ಒಂದೇ ಒಂದು ಆಸೆನ ನಾವು ಅವತ್ತು ಅಬ್ಸರ್ವ್ ಮಾಡಿದ್ವಿ. ಏನಂದ್ರೆ ಈ ಮನುಷ್ಯ ತಾನು ಮಾತ್ರ ದುಡ್ಡು ಮಾಡ್ಲಿಕ್ಕೆ ಬಂದಿಲ್ಲ, ನಮ್ಮಂತ ಸಾವಿರಾರು ಜನ ಯುವಕರಿಗೆ ದುಡ್ಡು ಮಾಡಿಸೋದನ್ನ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದಾನೆ ಅನ್ನೋ ವಿಚಾರನ ಅವತ್ತು ಮನಗಟ್ಟು ಅವ್ರು ಕೊಟ್ಟಿರೋ ಪ್ಲಾನ್ ಅನ್ನ ಎಕ್ಸೆಪ್ಟ್ ಮಾಡಿ ಅವತ್ತು ಈ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಸುಮಾರು ಕಂಪ್ನಿಗಳಿಗೆಲ್ಲ ಹೋದ್ವಿ, ತುಂಬಾ ಪೆಟ್ಟು ತಿಂದಿದೀವಿ. ಸೊ ಎಲ್ಲೇ ಒಂದ್ ಕಡೆ ಒಂದು ಮಾತಿದೆಯಲ್ಲ, ರೈಟ್ ಅಪ್ಲೈನ್ ಇರ್ಬೇಕಂತ, ರೈಟ್ ಪ್ರಾಡಕ್ಟ್ ಇರ್ಬೇಕಂತ, ರೈಟ್ ಕಂಪ್ನಿ ಓನರ್ ಇರ್ಬೇಕಂತೆ, ರೈಟ್ ಕಂಪ್ನಿ ಮ್ಯಾನೇಜ್ಮೆಂಟ್ ಇರ್ಬೇಕಂತೆ. ಬಟ್ ಇದಕ್ಕಿಂತ ಮುಂಚೆ ನಾನು ಹೋಗಿರೋ ಕಂಪ್ನಿಯಲ್ಲಿ ಬಹುಶಃ ಅಪ್ಲೈನ್ಸ್ಗಳು ರೈಟ್ ಇದ್ದಿರ್ಬೋದೇನೋ, ಬಟ್ ಕಂಪ್ನಿ ರೈಟ್ ಇರಲಿಲ್ಲ, ಮ್ಯಾನೇಜ್ಮೆಂಟ್ ರೈಟ್ ಇರಲಿಲ್ಲ. ಆ ಎರಡು ವಿಚಾರಕ್ಕೆ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಫೇಲ್ಯೂರ್ನ ತಗೊಂಡಿವಿ ಸ್ನೇಹಿತರೆ. ಸೊ